ನೀವು ಅಣ್ಣ ಬಾಂಡು, ಕರ್ನಾಟಕದ ಪ್ರೀತಿಯ ಪವರ್ ಸ್ಟಾರ್, ಅಯ್ಯೋ, ಎವ್ರಿಥಿಂಗ್ ಇಸ್ ಏನಿಲ್ಲ ಫೈನ್, ವೀರ ಕನ್ನಡಿಗ. ಈಗ ಬೆಟ್ಟದ ಹೂ ಶುರು ಮಾಡಿ ಈಗ ದೊಡ್ಡ ಶೋ ಮ್ಯಾನ್ ಆಗಿದ್ದೀರಿ. ಹುಡುಗರ ತಾಸಲಿ ಪರಮಾತ್ಮನ್ನೇ ಎದುರಾಕೊಂಡಿದ್ದೀರಿ. ಯಾರೇ ಕೂಗಾಡ್ಲಿ ಅಂತ ಹೇಳೋ ಧೀರ ರಣ ವಿಕ್ರಮನಾಗಿ ಈಗ ಇಂಡಸ್ಟ್ರಿನ ಆಳ್ತಾ ಇದ್ದೀರಾ. ಇಲ್ಲ ಸರ್, ಇಂಡಸ್ಟ್ರಿಲಿ ಇಷ್ಟೆಲ್ಲ ಒಬ್ಬ ದೊಡ್ಡ ಮನೆ ಹುಡುಗ, ಹಾಗಾಗಿ ದೊಡ್ಡ ಮನಸ್ಸು ಎಲ್ಲರೂ ಹೇಳ್ತಾ ಇದಾರೆ. ಈ ಪ್ರೀತಿ ಏನ್ ಹೇಳ್ತೀರಾ ಫ್ರಮ್ ದ ಇಂಡಸ್ಟ್ರಿಲಿ ಕೊಲೀಗ್ಸ್ ಅಂತ ಬಂದಾಗ ಇವರೆಲ್ಲ ತುಂಬಾ ಒಳ್ಳೆ ಸ್ನೇಹಿತರು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ನನ್ನ ಕೊಲೀಗ್ಸ್. ಅವ್ರುಗಳು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಟು ಮಾತಾಡಿದಾಗ ತುಂಬಾ ಸಂತೋಷ ಆಗುತ್ತೆ, ತುಂಬಾ ಹೃದಯಕ್ಕೆ ಹತ್ರ ಆಗುತ್ತೆ. ಆ್ಯಂಡ್ ಇನ್ನೊಂದೇನಂದ್ರೆ ಅವ್ರುಗಳು ನಮ್ಮ ಬಗ್ಗೆ ಯಾಕೆ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ, ನಾವ್ ಯಾಕೆ ಅವ್ರ ಬಗ್ಗೆ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತೀವಿ ಅಂದ್ರೆ ಜೀವನ ಒಂದು ಕನ್ನಡಿ ಇದ್ದಂಗೆ, ನಾವು ಹೇಗಿರ್ತೀವಿ ಅದು ನಮ್ಮ ಹತ್ರ ಆಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ದಿ ಎಂಟೈರ್ ಇಂಡಸ್ಟ್ರಿ. ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ನೀವು ಏನು ತೋರಿಸಿದಿರಾ ಅದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ಒಂದಂತೂ ಅಫ್ಕೋರ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸೋದು. ಐ ಮೀನ್ ಇಟ್. ಆ್ಯಂಡ್ ಐ ಲವ್ ಎವ್ರಿಬಡಿ ಇನ್ ದಿ ಇಂಡಸ್ಟ್ರಿ. ಇನ್ಫ್ಯಾಕ್ಟ್ ತಮ್ಮ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮ ಸಿನಿಮಾಗಳು, ಎಸ್ಪೆಷಲಿ ನಿಮ್ಮ ಸಿನಿಮಾಗಳಲ್ಲಿ ಕನ್ನಡದಲ್ಲಿ ನನಗೆ ತುಂಬ ಇಷ್ಟವಾದಂಥ ಸಿನಿಮಾ ಬಂದು ಅಮೃತ ವರ್ಷ. I love that film. Your performance in that film, the subtleness, the class of talking, the way of respecting a woman, though you are a kind of a villainish shade in the film, ನೀವು ಕೊಡುವಂಥ expression, the affection what you show is something phenomenal. Oh, thank you. Oh, thank you so much. ಭಾಳ ಖುಷಿ ಆಯ್ತು. ಇನ್ ಯೋರ್ ಫಿಲ್ಮ್ಸ್ ಅಫ್ಕೋರ್ಸ್ ಹೈಲೈಟ್ ನಿಮ್ಮ ಆ್ಯಕ್ಟಿಂಗ್ ಜೊತೆಗೆ ನಿಮ್ಮ ಆ್ಯಕ್ಷನ್ ಮತ್ತು ನಿಮ್ಮ ಡಾನ್ಸ್, ಇದೆರಡು ಇಷ್ಟು ನನಗೆ ಚೆನ್ನಾಗಿ ನಾನು ರಾಘು ಬಂದು ಅವ್ರ ಮಗನ ಬರ್ತ್ಡೇಗೆ ನಾನು ಕರೆದಿದ್ರು ಕ್ಯಾಲಿಫೋರ್ನಿಯಾ ಎಸ್ಟೇಟಲ್ಲಿ. ನಾನು ರಾಘು ಅಲ್ಲಿ ಮಾತಾಡ್ತಾ ಇದ್ದೀವಿ, ಒಬ್ಬ ಹುಡುಗ ಬರ್ತಾನೆ ಈ ಥರ ಒಂದು ಸ್ಟೇಜಲ್ಲಿ. ಆ ಹುಡುಗ ಬಂದು ಸ್ಟೇಜಿಂದ ಹಂಗೆ ಪಲ್ಟಿ ಹೊಡೆದು ಕೆಳಗೆ ಬಿದ್ದು ನಾನು ಹಿಂಗೆ ನೋಡಿದೆ, ಯಾರಪ್ಪ ಅದು ಅಂದೆ. ನನ್ನ ತಮ್ಮ ಅಪ್ಪು ಅಂದ. ಯಾವಾಗ ಬರ್ತಾನಪ್ಪ ಸಿನಿಮಾಗೆ? ಅದು ಅಯ್ಯೋ ಬೇಗ ನಾನು ದುಡ್ಡು ಮಾಡ್ಕೊಂಡ್ಬಿಡ್ತೀನಿ, ಇವ್ನು ಬಂದರೆ ಮುಗೀತು ನಮ್ಮ ಕತೆ ಎಲ್ಲ ಅಂದೆ ನಾನು. My first impression of Appu was that I saw you as an acrobat. So, ನಿಮ್ಮ ಈ ಆಕ್ಷನ್, ದಿಸ್ ಫ್ಯಾಂಟಾಸ್ಟಿಕ್ ಇಂಟ್ರೆಸ್ಟ್ ಯಾವಾಗ ಶುರು ಆಯ್ತು? ನಮ್ಮ ತಂದೆ, ಯಾಕಂದ್ರೆ ಅವ್ರು ಹೇಳೋರಲ್ಲ ಬರೀ ಆಕ್ಷನ್ ಸಿನಿಮಾಗಳನ್ನ ನೋಡೋರು. ನಾನು ಒಂದೊಂದ್ಸಲ ಅನ್ಕೊಳ್ಳೋದು ಮನಸ್ಸಲ್ಲಿ, ನಾನು ಮಾಡೋ ಒಂದ್ಸಲ ನಮ್ಮ ತಂದೆನ ಥಿಯೇಟರ್ ಕೂರ್ಸ್ನ ನೋಡಿಸ್ಬೇಕಣೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯ ಖುಷಿ. ಅಪ್ಪು ಸಿನಿಮಾ ಮಾಡಿದ್ಮೇಲೆ ಅಪ್ಪು ಸಿನಿಮಾ ಯಾವ ಥಿಯೇಟರ್ 100 days ಆಯ್ತು, ಎಲ್ಲಾ ಥಿಯೇಟರ್ಲು ಒಂದೊಂದ್ಸಲಿ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದ್ರು. ಸೊ ದಟ್ ಮೀನ್ ದ ಫಿಲ್ಮ್ ಇಸ್ ಗುಡ್ ಅಂತ ಅನ್ಸ್ತಾವಾಗ. ಸಾಬಾಷ್ ಸಾಬಾಷ್ ಸಾಬಾಷ್. ಅದೇ ಥರ ಈ ಡಾನ್ಸ್, where did it start? Dance, I think definitely it started with Shivana. Shivraj. I used to love watching Shivana dance, and I am a die-hard fan of Michael Jackson. And our T-shirts or ಬಟ್ಟೆಗಳು ಇವತ್ತು ಹಾಕೊಂತೀನಿ. And ನನಗೆ ಮೈಕಲ್ ಜಾಕ್ಸನ್ ಅವ್ರ ಹಾಡುಗಳು ಅಂದ್ರೆ ಈಗಲೂ ಕಣ್ಣೀರು ಬಂದ್ಬಿಡುತ್ತೆ. ಐ ಲವ್ ಹಿಮ್. ಅದು ನಿಮ್ಮ ರಹಸ್ಯ. ಅಂಡ್ ಈಗಲೂ ಏನಂದ್ರೆ ಇನ್ಸ್ಪಿರೇಷನ್ ಅಂದ್ರೆ ಒಬ್ಬರು ನೋಡೇ ಡಾನ್ಸ್ ಮಾಡೋದು. ಐ ಲವ್ ಪೀಪಲ್ ಹೂ ಡಾನ್ಸ್ ವೆಲ್. ಐ ನೋ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಸ್ಟ್ರಿಲಿ ಯಶ್ ಇರ್ಬೋದು, ಯೋಗಿ ಇರ್ಬೋದು, ಐ ಜಸ್ಟ್ ಅಡೋರ್ ದ ವೇ ಪೀಪಲ್ ಡಾನ್ಸ್, ಬಿಕಾಸ್ ಎಲ್ಲರ ಹತ್ರ ಒಂದು ಸ್ಟೈಲ್ ಇರುತ್ತೆ ಅವ್ರ ಹತ್ರ. ಕರೆಕ್ಟ್. ಅದೇ ಥರ ನಿಮಗೆ ಬಹಳ ಹತ್ರವಾದವರು, ನಿಮ್ಮ ಹಲವು ಚಿತ್ರಗಳಿಗೆ ಕೊರಿಯೋಗ್ರಾಫರ್ ಆಗಿದ್ದವರು, ನಿಮ್ಮ ಗುಡ್ ಫ್ರೆಂಡ್ ಒಬ್ರು ಇದ್ದಾರೆ, ಮೀಟ್ ಮಾಡಿ. ಎಲ್ಲಿ ಶುರು ಆಯಿತು ನಿಮ್ಮ ಈ ಸ್ನೇಹದ ಕತೆ? ಫ್ರಾಂಕ್ಲಿ ಸ್ಪೀಕಿಂಗ್, ಆ್ಯಕ್ಚುಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್, ಬಿಕಾಸ್ ನಾನು ಆ್ಯಕ್ಚುಲಿ ಬಂದಿದ್ದ ಕೆಲಸದಗೋಸ್ಕರ ನನಗೆ ಮಿಲನ ಪಿಕ್ಚರಲ್ಲಿ ಪ್ರಕಾಶ್ ಸರ್ ಆಪರ್ಚುನಿಟಿ ಕೊಟ್ಟರು. ಅಲ್ಲಿಂದ ಐ ಡೋಂಟ್ ನೋ ವಾಟ್ ಹಿ ಲುಕ್ಡ್ ಇನ್ ಟು ಮೀ ಆರ್ ಸಾ ಇನ್ ಟು ಮೀ. ಹಿ ಈಸ್ ಲೈಕ್, ಹಿ ಆ್ಯಕ್ಚುಲಿ ಕೆಪ್ಟ್ ಮೀ ವೆರಿ ಕ್ಲೋಸ್. ಆ್ಯಂಡ್ ಫಸ್ಟ್ ಟೈಮ್ ಅವ್ರ ಮನೇಲಿ ಕೂತ್ಕೊಂಡು ಊಟ ಮಾಡೋವಾಗ ಐ ವಾಸ್ ಲೈಕ್ ಫೀಲಿಂಗ್ ಲೈಕ್ ಟಿಯರ್ಸೇ ಬರ್ತಾಯಿತ್ತು ನನಗೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಐಲ್ ಗೆಟ್ ಇನ್ ಸೈಡ್. ಆ ಥರ ಒಂದು ಜಾಗ ನನಗೆ ಸ್ಪೆಷಲ್ ಜಾಗ ಕೊಟ್ಟರು. ಸೊ ಐ ಶುಡ್ ಬಿ ಥ್ಯಾಂಕಿಂಗ್ ಹಿಮ್ ಆ್ಯಂಡ್ ಆಲ್ಸೋ ಟೆಲಿಂಗ್ ಹಿಮ್ ದಟ್ ಐ ಆಮ್ ದ ಲಕಿಯೆಸ್ಟ್ ಒನ್ ಟು ಬಿ ದೇರ್ ವಿತ್ ಹಿಮ್, ಆಲ್ಸೋ ವರ್ಕ್ ವಿತ್ ಹಿಮ್. ಅಫ್ಕೋರ್ಸ್ ಕೆಲಸ ಇದ್ರದ್ದೆಲ್ಲ ಇದೆ, ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಟೈಮ್ ಸ್ಪೆಂಡ್ ಮಾಡ್ತೀವಿ, ಸಿನಿಮಾ ಮಾತಾಡ್ತೀವಿ. ಹಿ ಆ್ಯಕ್ಚುಲಿ ಟುಕ್ ಮೀ ಆಲ್ ಟುಗೆದರ್ ಅನದರ್ ಲೆವೆಲ್. ಆ್ಯಕ್ಚುಲಿ ಇವತ್ತಿನ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದೆ ಅಂದರೆ ಸರ್ ಇನ್ಸ್ಪಿರೇಷನ್. ಇನ್ನೊಂದು ಸರ್ ಬಗ್ಗೆ ನನಗೇನು ಇಷ್ಟ ಆಯಿತು ಅಂದರೆ, ಐ ಡೋಂಟ್ ನೋ ಎಷ್ಟು ಜನಗಿದ್ದು ಗೊತ್ತಿಲ್ವೋ ಅಂತ ಗೊತ್ತಿಲ್ಲ ನನಗೆ. ಈಸ್ ಅ ವೆರಿ ಡಿವೈನ್ ಪರ್ಸನ್. ಇನ್ನೊಂದು ಒಂದು ಫ್ಯಾಮಿಲಿ ಗ್ರೂಪ್ ಇದೆ, ವೇರ್ ಎವ್ರಿ ಇಯರ್ ವಾಟ್ ಹಿ ಡಸ್ ಇಸ್, ಅವ್ರ ಮ್ಯಾರೇಜ್ ಆನಿವರ್ಸರಿ ದಿವಸ December 1st ವಿ ಡೂ ಅ ಹೋಲಿ ಟ್ರಿಪ್. So from past 3 years we've been doing this. Oh, nice. See, this is Ajmer ದರ್ಗಾ ಇದು. ಅಂದ್ರೆ ಪ್ರತಿ ವರ್ಷ ನೀವು ಒಂದೇ ಜಾಗ ಹೋಗ್ತಿರೋದು, ಬೇರೆ ಬೇರೆ? ಈ ವರ್ಷದ ಹಿಂದಿನ ಜಾಗ ಬಂದು ವೈಷ್ಣೋ ದೇವಿಗೆ ಹೋಗಿದ್ವಿ. ಸೊ ಈ ತರ ಯಾವಾಗಾದ್ರೂ ಒಂದೊಂದು ಟ್ರಿಪ್ ಮಾಡಕ್ ಟ್ರೈ ಮಾಡ್ತೀವಿ. ಒಂದು ಪುಣ್ಯ ಸ್ಥಳಕ್ಕೆ ಹೋಗೋದು ನೀವು? ಒಂದು ಪುಣ್ಯ ಸ್ಥಳಕ್ಕೆ. ವಾವ್. ಬರೀ ಪುಣ್ಯ ಮಾತ್ರ ಮಾಡಲ್ಲ, ಎಲ್ಲ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡಿ ಬರ್ತೀವಿ ದೇವ್ರ ದರ್ಶನ ಮಾಡಾದ್ಮೇಲೆ. ಬಟ್ ವಿ ಹ್ಯಾವ್ ಅ ನೈಸ್ ಟೈಮ್. ಓಕೆ. ಇನ್ಫ್ಯಾಕ್ಟ್ ತುಂಬಾ ಶೂಟಿಂಗ್ಸ್ ಅವ್ರ ಜೊತೆ ಹೋದಾಗ ನಾನು ಶೂಟಿಂಗ್ ಮುಗಿದ ತಕ್ಷಣ ಅವ್ರ ಪಾಡಿಗೆ ಅವ್ರ ರೂಮ್ಗೆಲ್ಲ ಹೋಗ್ಬಿಡ್ತಾರೆ, ಅದು ಡಿಸ್ಕಷನ್ ನಡೆಯುತ್ತೆ. ವಾಟ್ ಹಿ ಸೇಸ್ ಅಂದ್ರೆ ಇಲ್ಲಿ ಹತ್ರ ಯಾವುದು ಒಳ್ಳೆ ದೇವಸ್ಥಾನ ಬಾ ಹೋಗಿ ಬರೋಣ.
So I have actually seen a lot of holy places because of him, which I should be thanking him. ಹೀರೋ ಒಳ್ಳೆ ಡ್ಯಾನ್ಸರ್ ಇದ್ದಾಗ ನಿಮ್ಮ ಖುಷಿನೇ ಬೇರೆ, ಒಂದು ರಸಗುಲ್ಲ ಸಿಕ್ಕಿದಂಗೆ ಆಗ್ಬಿಡುತ್ತೆ ನಿಮಗೆ. ಬಟ್ ಅಪಾರ್ಟ್ ಫ್ರಮ್ ದಟ್, ಅಪ್ಪು ಬಗ್ಗೆ ನಿಮ್ಗೆ ಏನು ಇಷ್ಟ ಆಗುತ್ತೆ? He's very human. ಅಂದರೆ ಅವ್ರು ಮುಂದೆ ಕೂತಿರ ಅಂತ ಹೇಳ್ತಲ್ಲ, he's very human, he's very down to earth, no star values, no hangovers, nothing. Imran, morning 8 o'clock I'll be there, 8 o'clock he's there. Anything. He's actually a technician's artist ಅಂತ ಹೇಳಿ. ಇದು ನಾನು ಯಾಕೆ ಇದನ್ನ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇದು ಬರೀ ಇಮ್ರಾನ್ ಮಾತಲ್ಲ. ನಾನು ಮೀಟಿಂದ ಎಷ್ಟೊಂದು ಟೆಕ್ನಿಷಿಯನ್ ನಿಮ್ಮ ಜೊತೆ ವರ್ಕ್ ಮಾಡಿದ್ರೆ ಎಲ್ಲರೂ ಅದನ್ನ ಹೇಳ್ತಾರೆ. ದಟ್ ಯು ಆರ್ ಕಮಿಟೆಡ್, ದಟ್ ಯು ಆರ್ ಹ್ಯೂಮನ್, ನೋ ಟ್ಯಾಂಟ್ರಮ್ಸ್. ಇನ್ಫ್ಯಾಕ್ಟ್ ನಾವು ಈ ಚೇರ್ ನಾವು ಮಾಡಿದಾಗ ಇದು ನಾವು ಏನು ಹೇಳ್ತಿದ್ವಿ ಅಂದರೆ, ಇದು ಬರೀ ನೀವು ಶ್ರೀಮಂತರು ಅಂತನೋ ಅಥವಾ ಜನಪ್ರಿಯ ವ್ಯಕ್ತಿ ಅಂತನೋ ಅಥವಾ ನೀವು ಪವರ್ಫುಲ್ ಅಂತನೋ ಈ ಚೇರಲ್ಲಿ ಕೂರಕ್ಕಾಗಲ್ಲ. ಇದಕ್ಕೊಂದು ಅರ್ಹತೆ ಬೇಕು. ಯು ಮಸ್ಟ್ ಬಿ ಅ ಹ್ಯೂಮನ್ ಬೀಯಿಂಗ್ ಅಂತ. ಅದೇ ನಮ್ಮ ಮೇನ್ ಕಂಡೀಷನ್ ಆಗಿತ್ತು. ಹಾಗಾಗಿ ಈ ಎಪಿಸೋಡ್ನ ನಿಮ್ಮಿಂದ ಸ್ಟಾರ್ಟ್ ಮಾಡಿದ ನಮ್ಮೆಲ್ಲರಿಗೂ ಭಾಳ ಖುಷಿ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಇಮ್ರಾನ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಅಪ್ಪು, ನಿಮ್ಮ ಡ್ಯಾನ್ಸು, ಫೈಟು, ಬಿಗ್ ಸ್ಕ್ರೀನ್ ಆ್ಯಕ್ಟಿವಿಟೀಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಬಟ್ ದೊಡ್ಡ ಪರದೆಯನ್ನು ದಾಟಿ ಚಿಕ್ಕ ಪರದೆಯಲ್ಲೂ ನೀವು ಒಂದು ಅತಿ ದೊಡ್ಡ ಹೆಸರನ್ನು ಮಾಡಿದ್ರಿ. ಬಹಳ ಜನಪ್ರಿಯವಾದ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಮೂಲಕ. ಆ ಅನುಭವ ಹೇಗಿತ್ತು? ತುಂಬ ಒಳ್ಳೆ ಅನುಭವ. ನನಗೆ ಮೊದಲನೇದಾಗಿ ಅಮಿತಾಬ್ ಬಚ್ಚನ್ ಅವ್ರು ನಡೆಸಿದಂಥ ಶೋ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ, ಅದನ್ನು ನೀವು ಹೋಸ್ಟ್ ಮಾಡಬೇಕು ಅಂತ ಕೇಳಿದಾಗ ಒಂದು ಕಡೆ ಭಯ ಆಯಿತು. ಬಟ್ ನನ್ನ ಬ್ರದರು, ನನ್ನ ಫ್ಯಾಮ್ಲಿ, ಮನೆಯಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಎಂಕರೇಜ್ ಮಾಡಿ ಅಂತ ಹೇಳಿದರು. ನಂತರ ನನಗೆ ಇನ್ನೊಂದು ಅಪರ್ಚುನಿಟಿ ಏನಂದರೆ ಸಿದ್ಧಾರ್ಥ್ ಬಾಸ್ ಅವ್ರನ್ನ ಮೀಟ್ ಮಾಡುವಂಥ ಒಂದು ಅಪರ್ಚುನಿಟಿ. ಯಾಕಂದರೆ ನನ್ನ ಚಿಕ್ಕ ವಯಸ್ಸಿಂದನೂ ನಾನು ಅವ್ರ ಫ್ಯಾನ್. ಅವರ ನಡೆಸ್ತಿದ್ದಂಥ ಕ್ವಿಜ್ ಶೋಗಳೆಲ್ಲ ನೋಡಿ ತುಂಬ ಇಷ್ಟಪಟ್ಟಿದ್ದೆ. ಸೊ ಅಮಿತಾಬ್ ಬಚ್ಚನ್ ಅವರ ಶೋ ಒಂದು ದಿನ ನೋಡೋಕೆ ಒಂದು ಅಪರ್ಚುನಿಟಿ ಸಿಕ್ತು. ಅವ್ರ ಜೊತೆ ಒಂದು 10-15 ನಿಮಿಷ ಕಾಲ ಕಳೆಯುವಂಥ ಟೈಮ್ ಸಿಕ್ತು. ನಂತರ ಇಲ್ಲಿಗೆ ಬಂದಾದ್ಮೇಲೆ ಪೀಪಲ್ ಲೈಕ್ ರಾಘವೇಂದ್ರ, ಗುರುಪ್ರಸಾದ್, ಅಬವ್ ಆಲ್ ನನ್ನ ಬ್ರದರ್ ರಾಘಣ್ಣ ಅವರು, ಎಲ್ಲರ ಸಪೋರ್ಟು, ಎಲ್ಲರ ಒಂದು ಎಂಕರೇಜ್ಮೆಂಟ್ ಇದ್ದಿದ್ದರಿಂದ ಆ ಶೋ ನಡೆಸಂಗಾಯ್ತು. ಬಟ್ ಶೋ ಶುರು ಮಾಡೋಕ್ಕೆ ಮುಂಚೆ ನನಗೆ ಯಾವುದೇ ಊರಿಂದ ಜನ ಬಂದು ಅವ್ರ ಹತ್ರ ಮಾತಾಡ್ಸೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಬಹುಶಃ ಆ ಶೋ ಆ ರೀತಿಯಾಗಿ ಜನಪ್ರಿಯ ಆಯಿತು ಅಂತ ನನಗೆ ಅನಿಸುತ್ತೆ. ನೆಚ್ಚಿನ ಹಿರಿಯರೇ, ಕಿಚ್ಚಿನ ಯುವಕರೇ, ಮೆಚ್ಚಿನ ಗೃಹಲಕ್ಷ್ಮಿಯರೇ, ಸ್ವಚ್ಛ ಮನಸ್ಸಿನ ಪುಟಾಣಿ ಮಕ್ಕಳೇ, ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಪುನೀತ್. ಇನ್ನೊಂದು ಭಾಳ ಖುಷಿಯಾದ ವಿಷಯ ನಿಮ್ಮ ಬಗ್ಗೆ, ನಿಮ್ಮ ಸೋಷಿಯಲ್ ಕನ್ಸರ್ನ್, ಸಾಮಾಜಿಕ ಕಳಕಳಿ ಅಪ್ಪಾಜಿಯವ್ರಿಗದಿತ್ತು. ನಾವು ಕೇಳಿದ್ವಿ, ನಂದಿನಿ ಬ್ರ್ಯಾಂಡ್ ಅಂಬಾಸಿಡರ್ ಅಪ್ಪಾಜಿ ಇದ್ರು, ಈಗ ನೀವು ಮುಂದುವರಿಸ್ತಾ ಇದ್ದೀರಾ. ಅಪ್ಪಾಜಿ ಮಾಡೋಂಥ ಒಂದೇ ಆಡದೇ ಇರಬೇಕು, ಬೇರೆ ಯಾವುದೂ ನಾನು ನೋಡೇ ಇಲ್ಲ. ಅಪ್ಪಾಜಿ ಇಲ್ಲ, ಬೇರೆ ನಂದಿನಿ ಹಾಲು ಮಾತ್ರ, ಅದು ವಿತೌಟ್ ಪೇಮೆಂಟ್ ಮಾಡಿದ್ರಂತ ಆ ಕಾಲ. ರೈತರಿಗೋಸ್ಕರ ಅವ್ರ ಮೇಲೆ ಇರೋ ಕಾಳಜಿಯಿಂದ ಮಾಡಿದ್ರು ಅಂತ ಕೇಳ್ಪಟ್ಟೆ. ನೀವು ಅದೇ ಕಾರಣಕ್ಕಾಗಿ ಮುಂದುವರಿಸ್ತಾ ಇದ್ದೀರಿ. ಕೇಳಿದ್ರು, ತುಂಬಾ ಸಂತೋಷ ಆಯ್ತು ನನಗೆ. ಇಡೀ ಪ್ರಾಸೆಸ್